ನಮಸ್ಕಾರ ರೀ ಸ್ನೇಹಿತರೆ, ನಾನಿವತ್ತು ನಿಮಗೆ ಸಿಂಪಲ್ ಕ್ರೋಶಾ ಕುಚ್ಚನ್ನು ಯಾವ ತೆರನಾಗಿ ಹಾಕೋದಂತ ಹೇಳ್ಕೊಡ್ತೀನಿ ರೀ. ಮೊದಲು 6 ಎಳೆ ದಾರ ತೊಗೊಂಡಿನಿ ರೀ, 10 ನಂಬರ್ ನೀಡಲ್ನ ತೊಗೊಂಡಿನಿ ರೀ, ಫ್ಲವರ್ ಬೀಡ್ಸನ್ನು ತೊಗೊಂಡಿನಿ ರೀ. ಮೊದಲು ಸೀರೆಗೆ ಒಂದು ಲಾಕ್ ಹಾಕ್ಕೋಬೇಕು ರೀ. ಒಂದು ಲಾಕ್ ಹಾಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೋಬೇಕು. ನಂತರ 2 ಲಾಕ್ಸ್ ಹಾಕ್ಕೋಬೇಕು ರೀ. 1 2 2 ಲಾಕ್ಸ್ ಹಾಕ್ಕೊಂಡು 4 ಚೈನ್ಸ್ ಹಾಕ್ಕೋಬೇಕು ರೀ. 4 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು ರೀ. ಆಮೇಲೆ ಒಂದು ಬೀಡ್ಸನ್ನು ಅದರೊಳಗೆ ಸೇರಿಸ್ಬೇಕು ರೀ. ನಂತರ ಒಂದು ಲಾಕ್ ಮಾಡಬೇಕು ರೀ. ಲಾಕ್ ಮಾಡಿದ ಮೇಲೆ ತ್ರಿಬಲ್ ಕ್ರೋಶಾ ಹಾಕಬೇಕು ರೀ. ತ್ರಿಬಲ್ ಕ್ರೋಶಾ ಅಂದರೆ ಸೂಜಿ ಮೇಲೆ 2 ಸಾರಿ ದಾರಾನ ತೊಗೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಅದನ್ನು ಸೀರೆ ಒಳಗೆ ಹಾಕಿ 4 ದಾರ ಬರುತ್ತೆ ರೀ. 4ರಲ್ಲಿ 3 ಮಾಡಬೇಕು. 3 ಆದಮೇಲೆ 2, 2 ಆದಮೇಲೆ 1, ಆಮೇಲೆ ಒಂದು ಚೈನ್ ಹಾಕ್ಕೋಬೇಕು ರೀ. ಚೈನ್ ಹಾಕ್ಕೊಂಡು ಈಗ ನಾವೇನು ತ್ರಿಬಲ್ ಕ್ರೋಶಾ ಮಾಡೇವಲ್ಲ ರೀ, ಅಲ್ಲಿನೇ ಮತ್ತೆ ತ್ರಿಬಲ್ ಕ್ರೋಶಾ ಹಾಕ್ಕೋಬೇಕು ರೀ. ಮತ್ತೆ 4 ದಾರ, 4ರಲ್ಲಿ 3, 3ರಲ್ಲಿ 2, 2ರಲ್ಲಿ 1, ಮತ್ತೆ ಅದೇ ಥರನಾಗಿ 3 ತ್ರಿಬಲ್ ಕ್ರೋಶಾ ಹಾಕ್ಬೇಕು ರೀ. 3 ಆಮೇಲೆ 2 ಆಮೇಲೆ 1 ಇದೇ ಥರನಾಗಿ ನಾವು ತ್ರಿಬಲ್ ಕ್ರೋಶಾ ಹಾಕಿದ್ವಲ್ಲ ಅಲ್ಲಿ 10 ತ್ರಿಬಲ್ ಕ್ರೋಶಾ ಹಾಕ್ಕೋಬೇಕು ರೀ. 10 ಡಿ ಸಿ ತ್ರಿಬಲ್ ಕ್ರೋಶಾ ಅಂದರೂ ಬರುತ್ತೆ ರೀ, ಡಿ ಸಿ ಅಂದ್ರೂ ಒಂದು ರೀ. 10 ತ್ರಿಬಲ್ ಕ್ರೋಶಾ ಹಾಕ್ಬೇಕು ರೀ. ಸ್ವಲ್ಪನೂ ಒಂದು ಎಳೆನೂ ಮಿಸ್ ಆಗಬಾರ್ದು ರೀ. ಒಂದು ಎಳೆ ಮಿಸ್ ಆದ್ರೆ ಸೀರೆ ಕುಚ್ಚು ಚೆನ್ನಾಗಿ ಕಾಣೋದಿಲ್ಲ ರೀ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸಾರಿ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ. ಪ್ಲೀಸ್ ರೀ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈಗ 10 ಡಿ ಸಿಗಳನ್ನು ಅದರಲ್ಲಿ ತ್ರಿಬಲ್ ಕ್ರೋಶಾದಲ್ಲಿ ಆ್ಯಡ್ ಮಾಡಬೇಕು. ಹೀಗೆ ಮಾಡೋದ್ರಿಂದ ಹಾಫ್ ಫ್ಲವರ್ ಅಂದರೆ ಒಂದು ಫ್ಲವರ್ ಅರ್ಧ ಹೂವಿನ ಥರ ಕಾಣಿಸುತ್ತೆ ರೀ. ಅಗದಿ ಸಿಂಪಲ್ ಇದೆ ರೀ. ಹೊಸದಾಗಿ ಕಲಿಯೋರಿಗಂತೂ ತುಂಬಾ ಈಸಿ ಆಗುತ್ತೆ ರೀ. ನೋಡಿರಿ ಈ ಥರನಾಗಿ ಕಾಣಿಸುತ್ತೆ ರೀ. ಅವನ್ನ ಕೌಂಟ್ ಮಾಡ್ಬೇಕು ರೀ. ಒಂದಕ್ಕೆ ಹೆಚ್ಚ ಒಂದಕ್ಕೆ ಕಡಿಮೆ ಅಂತ ಹಾಕೋದ್ರಿಂದ ಒಂದು ದೊಡ್ಡದ ಒಂದು ಸಣ್ಣದ ಆಗುತ್ತೆ ರೀ. ಅದಕ್ಕೆ ಒಂದೇ ಥರನಾಗಿ ಬರಬೇಕಂದ್ರೆ ಮೊದಲೇ ಡಿ ಸಿಗೆ ಎಷ್ಟು ಹಾಕಿರ್ತೀವಲ್ಲ ರೀ, ಆ ಪ್ರತಿ ಸೀರೆ ತುಂಬನೂ ಅಷ್ಟೇ ಹಾಕ್ಬೇಕು ರೀ. ಈಗ 10 ಆಗ್ಯಾವ ರೀ, ಅದು ಎಲ್ಲಿಗೆ ಬರುತ್ತಲ್ಲ ರೀ ಅಲ್ಲಿಗೆ ಲಾಕ್ ಮಾಡ್ಬೇಕು ರೀ. ಲಾಕ್ ಮಾಡಿ ಮತ್ತು 4 ಚೈನ್ಸ್ ಹಾಕ್ಕೋಬೇಕು ರೀ. 4 ಚೈನ್ಸ್ ಹಾಕ್ಕೊಂಡು ಅದು ಎಲ್ಲಿ ಬರುತ್ತಲ್ಲ ಅಲ್ಲಿ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಫ್ಲವರ್ ಬೀಡ್ಸನ್ನು ಅದರೊಳಗೆ ಇನ್ಸರ್ಟ್ ಮಾಡ್ಕೊಂಡು, ನಾನು ಇಲ್ಲಿ ಫ್ಲವರ್ ಬೀಡ್ಸ್ ತೊಗೊಂಡಿನಿ ರೀ. ನಿಮಗೆ ಯಾವ ಬೀಡ್ಸ್ ಸರಿ ಅನಿಸುತ್ತಲ್ಲ ರೀ ಆ ಥರನಾದಂಥ ಬೀಡ್ಸನ್ನು ತೊಗೊಂಡು ನೀವು ಹಾಕ್ಕೋಬೋದು ರೀ. ಅಂದರೆ ಇದು ಫ್ಲವರ್ ಬೀಡ್ಸ್ ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ರೀ, ಅದಕ್ಕೋಸ್ಕರ ನಾನು ಫ್ಲವರ್ ಬೀಡ್ಸನ್ನು ತೊಗೊಂಡಿನಿ ರೀ. ಆಮೇಲೆ ಒಂದು ಚೈನ್ ಹಾಕ್ಕೊಂಡು ತ್ರಿಬಲ್ ಕ್ರೋಶಾ ಹಾಕ್ಕೋಬೇಕು ರೀ. ತ್ರಿಬಲ್ ಕ್ರೋಶಾ ಹಾಕ್ಕೊಂಡು 4 ಬರುತ್ತೆ ರೀ. 4ರಲ್ಲಿ 3, 3ರಲ್ಲಿ 2, 2ರಲ್ಲಿ 1, ಆಮೇಲೆ ಒಂದು ಚೈನ್ ಹಾಕ್ಕೋಬೇಕು ರೀ. ಒಂದು ಚೈನ್ ಹಾಕ್ಕೋಬೇಕು ರೀ. ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶಾ, ನಾವೇನು ತ್ರಿಬಲ್ ಕ್ರೋಶಾ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿನ ಮತ್ತು 10 ತ್ರಿಬಲ್ ಕ್ರೋಶಾ ಮಾಡ್ಕೋಬೇಕು ರೀ. ಈಗ 2 ಆಯ್ತು ರೀ. 3 ಇದೇ ಥರನಾಗಿ ನೀವು ಫುಲ್ ಸಾಡಿ ತುಂಬ ಹಾಕ್ಕೋಬೇಕು ರೀ. ನೀವು ಒಮ್ಮೆ ಟ್ರೈ ಮಾಡಿರಿ. ಇದು ಡಿಸೈನ ಯಾವ ಥರನಾಗಿ ಅನ್ನಿಸ್ತಂತೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಪ್ಲೀಸ್ ನನ್ನ ಚಾನಲ್ನ
ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಹೋಗಬೇಡ್ರಿ. ಮೊದಲನೇದ್ರಲ್ಲಿ 10 ಹಾಕ್ಕೊಂಡಿದ್ದೀನಿ ರೀ. ಈಗನೂ 10ನ ಹಾಕೋಬೇಕ್ರಿ. ಹೆಚ್ಚು ಕಡಿಮೆ ಹಾಕೊಳ್ಳೋದ್ರಿಂದ ಚೆನ್ನಾಗಿ ಕಾಣೋದಿಲ್ಲ ರೀ. ತ್ರಿಬಲ್ ಕ್ರೋಶ ಅಂದ್ರೆ ಸೂಜಿ ಮೇಲೆ 2 ಸಾರಿ ದಾರನ ತೊಗೋಬೇಕ್ರಿ. ಆಮೇಲೆ ದಾರದ 2 ಸಾರಿ ತೊಗೊಂಡು 4 ಆಗುತ್ತೆ ರೀ. 4ರಲ್ಲಿ 3, 3ರಲ್ಲಿ 2 ಇದಕ್ಕೆ ತ್ರಿಬಲ್ ಕ್ರೋಶ ಅಂತಾರೆ ರೀ. ಈಗ 10 ಆಗ್ಯಾವ್ರಿ. ಎಲ್ಲಿಗೆ ಬರ್ತೈತಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಹಾಕೋತೀನಿ ರೀ. ಮತ್ತು ಕುಚ್ಚು ಹಾಕಕ್ಕೆ 4 ಚೈನ್ಸ್ ಹಾಕೋತೀನಿ ರೀ. ನೀವು ಇದೇ ಥರನಾಗಿ ನಾನು ಇಲ್ಲಿ ನಿಮಗೆ 2 ಮಾಡಿ ತೋರಿಸೇನಿ ರೀ. ನೀವು ಫುಲ್ ಸಾರಿಗೆಲ್ಲ ಇದೇ ಥರನಾಗಿ ಕಂಟಿನ್ಯೂ ಮಾಡ್ಕೋತಾ ಹೋಗ್ಬೇಕ್ರಿ. ಈ ಥರನಾಗಿ ಕಾಣಿಸುತ್ತೆ ರೀ. ಆಮೇಲೆ ನಾನು 67 ದಾರನ 2 ಭಾಗ ಮಾಡಿದರೆ 120 ಆಗುತ್ತೆ ರೀ. ಅದನ್ನು ಸುತ್ತಿಕೊಂಡು ಐರನ್ ಮಾಡಿ ಇಟ್ಕೊಂಡೇನಿ ರೀ. ಐರನ್ ಮಾಡಿ ಇಟ್ಕೊಂಡು ಸೂಜಿ ಮತ್ತು ಜರಿ ಥ್ರೆಡನ್ನು ತೊಗೊಂಡು ಅದನ್ನು ಕುಚ್ಚು ಹಾಕ್ಕೊಳತ್ತೀನಿ ರೀ. ನೀವು 60 ಬೇಕಾದರೂ ತೊಗೋಬೋದು ರೀ, 70 ತೊಗೋಬೋದು. ನಿಮ್ಗೆ ಎಷ್ಟು ಬೇಕಲ್ಲ, ನಿಮ್ಗೆ ಯಾವ ಕ್ವಾಂಟಿಟಿ ಬೇಕು, ಯಾವ ಥರ ಬೇಕು ಆ ಥರಕ್ಕೆ ನೀವು ಕುಚ್ಚು ಹಾಕೋಬೋದು ರೀ. ನಿಮಗೆ ಉದ್ದ ಬೇಕಾದರೆ ಇನ್ನೂ ಲೆಂತ್ ಜಾಸ್ತಿ ಇಟ್ಕೊರಿ. ನಾನು ಇಷ್ಟ ಬೇಕಂತೇಳಿ ಇಷ್ಟ ಇಟ್ಕೊಂಡು ಕಟ್ ಮಾಡ್ಕೊಂಡೇನಿ ರೀ. ಇದೇ ಥರನಾಗಿ ನೀವು ಫುಲ್ ಸಾರಿಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ರೀ. ನಾನು ಇಲ್ಲಿ ಸೀರೆಗೆ ಹಾಕಿ ತೋರಿಸಿಲ್ಲ ರೀ. ನಿಮ್ಗೆ ತೋರಿಸೋ ಸಲುವಾಗಿ ನಾನು ಒಂದು ಪಾಲಿಗೆ ಹಾಕಿ ತೋರ್ಸತ್ತೀನಿ ರೀ. ಭಾಳ ಸಿಂಪಲ್ ಐತ್ರಿ ಮತ್ತು ಭಾಳ ಈಜಿ ಐತ್ರಿ. 1 ಗಂಟೆ ಒಳಗನೆ ಫುಲ್ ಸಾಡಿಗೆ ನಾವು ಹಾಕ್ಬೋದು ರೀ. ಇದಕ್ಕೆ ನಾವು ಚಾರ್ಜ್ 300ದಿಂದ 400 ಮಾಡ್ಬೋದು ರೀ. ಹೊಸದಾಗಿ ಹಾಕೋರಿಗಂತೂ ತುಂಬಾ ಈಜಿ ಇದೆ ರೀ. ನೋಡೋಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ರೀ, ಆದ್ರೆ ಮಾಡುವಾಗ ತುಂಬಾ ಈಜಿ ಆಗುತ್ತೆ ರೀ. ನೀವು ಒಮ್ಮೆ ಟ್ರೈ ಮಾಡಿ ಹೆಂಗೆ ಬಂತಂತ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.